ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಉಪ್ಪು ತಿಂದರೆ ತಣ್ಣೀರ ದಾಹವೇ, ಕದ್ದು ತಿಂದರೆ ಕಣ್ಣೀರ ಸ್ನೇಹವೇ, ಬಡ್ಡಿ ತಿಂದು ಬಸರಿಯಾದರೆ ಲಂಚದ ಮಗ ಹುಟ್ಟುವ, ಲಂಚ ತಿಂದು ತಾಯಿಯಾದರೆ ದ್ರೋಹಿ ಮಗ ಹುಟ್ಟುವ. ಎಂತ ಹಾಡಲ್ವಾ? ಸರ್ಕಲ್ ಇನ್ಸ್ಪೆಕ್ಟರ್ ಸಿನಿಮಾದಲ್ಲಿ ಬರುವಂಥ ಹಾಡು. ಬಟ್ ನಾನು ಈ ಹಾಡಿನ ಬಗ್ಗೆ ಮಾತಾಡ್ಲಿಕ್ಕೆಲ್ಲ ಕೂತಿದ್ದು, ಹಂಗೆ ಒಂದು ಜಲಕಿರ್ಲಿ ಅಂತ ಗುನುಗಿದೆ ಅಷ್ಟೇ. ಒಂದು ಹಾಡನ್ನ ಅಣ್ಣವ್ರು ಹಾಡಿ ಅದ್ಭುತ ಹಾಡೋದು. ಹಾಡಿದ ಮೇಲೆ ಅಣ್ಣವ್ರು ಯಾರನ್ನ ನೆನೆಸ್ಕೊಂಡ್ರು, ಏನು ಹೇಳಿದ್ರು ಹಂಸಲೇಖ ಅವರಿಗೆ, ಏನು ಹಂಚ್ಕೊಂಡ್ರು ಅಂತ ಹೇಳಬೇಕು. ಹೇ ಯೋಧ ನಿನಗೆ ನೀನೇ ಆಯುಧ, ಅದ್ಭುತ ಸಾಂಗು. ಒಂದು ಹೈ ಪಿಚ್ಚಲ್ಲಿ ಬರುವಂಥ ಮೋಟಿವೇಶನ್ ಸಾಂಗು. ಆ ಸಿನಿಮಾದಲ್ಲಿ ದೇವರಾಜ್ ಅವ್ರ ಮೇಲೆ ಈ ಹಾಡು ಒಂದು ಮೋಟಿವೇಶನ್ ಗೀತೆ ಬಂದರೂ ಕೂಡ, ದೇಶ ಕಾಯೋನು ಯೋಧ, ನಮ್ಮನ್ನು ಕಾಯ್ತಿರೋರು ಪೊಲೀಸ್ ಕೂಡ ಒಬ್ಬ ಯೋಧ, ಅದ್ರ ಜೊತೆ ಅಕ್ಷರ ಕಲಿಸುವಂಥ ಗುರು ಒಬ್ಬ ಯೋಧ, ನಮಗೆ ನಮ್ಮ ಕಾಯಿಲೆನ ವಾಸಿ ಮಾಡುವಂಥ ಡಾಕ್ಟ್ರು ಕೂಡ ಒಬ್ಬ ಯೋಧ. ಹಾಗಾಗಿ ನಾಡು ನಮಗೇನು ಕೊಟ್ಟಿದೆ ಅಂತ ಹೇಳೋದಕ್ಕಿಂತ ನಾವು ನಾಡಿಗೇನು ಕೊಟ್ಟು ಅಂತ ಹೇಳೋದೇ ಮುಖ್ಯ ಅಂತ ಹೇಳೋ ತಾತ್ಪರ್ಯ ಹಾಡು. ಈ ಹಾಡನ್ನು ಅಣ್ಣವ್ರು ಆಡಿದ ಮೇಲೆ ಹೊರಡುವಾಗ ಹಂಸಲೇಖವ್ರನ್ನ ಕೂರಿಸ್ಕೊಂಡು ಮಾತಾಡ್ತಾರಂತೆ. ನೋಡಿ ಹಂಸಲೇಖ, ದಿನ ನನ್ನ ಮೀಟ್ ಮಾಡೋಕ್ಕೆ ಬರ್ತಾರೆ ಅಭಿಮಾನಿಗಳು, ಭೇಟಿ ಮಾಡ್ತಾರೆ, ಕಾಲು ಮುಗಿತಾರೆ, ಕೈ ಮುಗಿತಾರೆ. ನಾನು ದೇವರಿಗೆ ಅಂತ ಬಿಟ್ಬಿಡ್ತೀನಿ, ದೇವ್ರ ಕೃಪೆಪ್ಪ ನಂದೇನಿಲ್ಲ, ಆ ಭಗವಂತ ಆಡಿಸೋ ಆಟ ಅಂತ ಅನ್ಕೋತೀನಿ ನಾನು. ಆದರೆ ನಾವು ನೆನೆಸ್ಕೋಬೇಕಾಗಿದ್ದು ಯಾರನ್ನ, ನಾವು ಯಾರೇ ದೇವ್ರನ್ನ ಕಾಣಬೇಕು? ಯೋಧರಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ಲಿ. ನಿಜ ಅಲ್ವಾ? ಇಂಥ ಹಾಡುಗಳು ಬಂದಾಗ, ನಾವು ಸಿನಿಮಾದಲ್ಲಿ ಪಾತ್ರ ಮಾಡಿದಾಗ, ನಾವು ನಾಟಕದಲ್ಲಾಗ ಪಾತ್ರ ಮಾಡ್ತಿದ್ದೋ, ಆವಾಗೆಲ್ಲ ನಾವು ನೆನೆಸ್ಕೋತೀವಿ ಅಷ್ಟೇ, ಆಮೇಲೆ ಮರ್ತು ಬಿಡ್ತೀವಿ. ನಮ್ಮ ಮನುಷ್ಯರಾಗ ಹುಟ್ಟು ಏನು ಪ್ರಯೋಜನ ಹಂಸಲೇಖ ಅವರೇ? ಆ್ಯಕ್ಚುಲಿ ನಾವು ನೆನೆಸ್ಕೋಬೇಕಾಗಿದ್ದು ಯೋಧರನ್ನ. ಅವರಿಲ್ಲ ಅಂದರೆ, ಪೊಲೀಸ್ ಅವರಿಲ್ಲ ಅಂದರೆ ನಾವು ಹೇಗೆ ನಾವು ಸೇಫಾಗಿರೋಕ್ಕೆ ಸಾಧ್ಯ? ನಮಗೆ ಒಂದೊಂದು ರೀತಿಲಿ ಪಾಠ ಹೇಳಿದಂಥ ಗುರುಗಳಿವರು. ಹಾಗಾಗಿ ನಾವು ನೆನೆಸ್ಕೋಬೇಕು ಅಂತೇಳಿ ಅಣ್ಣವರು ಅವ್ರನ್ನ ದೇವರಿಗೆ ಹೋಲಿಕೆ ಮಾಡ್ತಾರೆ. ಆಮೇಲೆ ಕೈ ಮುಗಿದು ಹೊರಟ್ಬಿಡ್ತಾರೆ. ಒಳ್ಳೆ ಹಾಡು, ತುಂಬ ಥ್ಯಾಂಕ್ಸ್ ಹೇಳಿ ಹೊರಡ್ತಾರೆ. ಇದಿಷ್ಟು ಹಂಸಲೇಖ ಅವ್ರು ಹೇಳಿದ್ರು. ಯಾವಾಗ ಹೇಳಿದ್ರು ಅಂದರೆ, ಈ ನುಂಗೋಣ ಬಾ ಅಂತ ಒಂದು ಹಾಡಿದೆ ಅದರಲ್ಲಿ. SP ಭಾರ್ಗವಿ ಸಿನಿಮಾದಲ್ಲಿ ಹೇಗೆ ಸಿಸ್ಟಮ್ ಬಗ್ಗೆ ಬರೆದಿದ್ರು, ಇದರಲ್ಲೂ ಕೂಡ ಬರೆದಿದ್ದಾರೆ. ನುಂಗೋಣ ಬಾ ಅಂತ ಹಾಡು. ಮಲೆನಾಡು ನಂದು, ಮರವೆಲ್ಲ ನಿಂದು, ಕೋಲಾರ ನಂದು, ಬಂಗಾರ ನಿಂದು, ಓಟಾಕಿ ದೋನಿಗೆ ಬೋಲು ಗೋವಿಂದ ಅಂತ ಬರುತ್ತೆ. ಅದ್ಭುತ ಹಾಡೋದು. SPB ಅವರು, ಶಾಸ್ತ್ರಿ ಅವರು ಸಖತ್ತಾಗಿ ಆಡಿದರು. ಅಲ್ಲಿ ನಾನು ಗೂಗಲಲ್ಲಿ ಕೆಲವು ಕಾರ್ಟೂನ್ ಫೋಟೋಗಳು ತಗೊಂಡು, ಕೆಲವು ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ತಗೊಂಡು ಅದನ್ನ ಒಂದು ಈ ಹಾಡಿಗೊಂದು ಮರ್ಜಿ ಮಾಡಿ ಅವರಿಗೆ ತೋರಿಸಿದ್ದೆ. ಅವ್ರು 2 ಸಲ ಪ್ಲೇ ಮಾಡಿ ನೋಡಿ ಬಿದ್ದು ನಗಾಡಿದ್ರು. ಅವಾಗ ಹೇಳಿದ್ರು, ಇದು ಎಂಜಾಯ್ ಮಾಡೋ ಸಾಂಗ್ ಅಲ್ಲಪ್ಪ, ನೀವೆಲ್ಲ ಎಂಜಾಯ್ ಮಾಡ್ತೀರಾ, ಅದ್ಭುತ ಲಿರಿಕ್ಸು ಅಂತೀರಾ, ಅದ್ಭುತ ಮ್ಯೂಸಿಕ್ಕು ಅಂತೀರಾ, ನಿಜಾನೇ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಚೆನ್ನಾಗಿದೆ. ಆದರೆ ಈಗಿರಬಾರ್ದು, ಸಮಾಜ ಹೀಗಿರಬಾರ್ದು, ರಾಜಕಾರಣಿಗಳು ಹೀಗಿರಬಾರ್ದು, ನಿಯತ್ತಾಗಿರಬೇಕು. ನಿಯತ್ತಿನ ರೇಖೆ ಅಳಿಸೋಗಿದೆ ಇವಾಗ, ಭ್ರಷ್ಟಾಚಾರಿಗಳ ರೇಖೆ ಎದ್ದು ಕಾಣ್ತಾ ಇದೆ ಕೈಯಲ್ಲಿ. ಹಾಗೇನ ಬರ್ದಿದ್ದು ಹಾಡಿದು, ಹಾಗಿರಬಾರ್ದು ಅಂತ ತೋರಿಸೋದು. ನಾವು ಕೂಡ ಸಮಾಜಕ್ಕೊಂದು ಸಂದೇಶ ಕೊಡಬೇಕಲ್ಲ. ನಮ್ಮ ವೃತ್ತಿ ಏನು? ಹಾಡು ಬರೆಯೋದು, ಮ್ಯೂಸಿಕ್ ಮಾಡೋದು. ಅದ್ರ ಮೂಲಕ ಸಮಾಜಕ್ಕೊಂದು ಸಂದೇಶ ಕೊಡ್ತೀವಿ, ಒಂದು ಕಿವಿ ಮಾತು ಹೇಳ್ತೀವಿ, ಒಂದು ಅವೇರ್ನೆಸ್ ಮೂಡಿಸ್ತೀವಿ. ಆ ರೀತಿ ಬರೆದಿದ್ದು ಸಿನಿಮಾಕ್ಕೆ ಸನ್ನಿವೇಶಕ್ಕೆ ಹೊಂದ್ಕೋತು, ಇದಕ್ಕೂ ಹೊಂದ್ಕೋತು ಅಷ್ಟೇ ಅದು ಅಂತ. ಅದರಲ್ಲಿ ಕೊನೆಗೆ ನೋಡು ಗಮನಿಸು ಅಂತ ಹೇಳಿದ್ರು. SPB ಅವ್ರು ಹೇಗೆ ಆಡಿದಾರೆ ನೋಡು, ಕೊನೆಗೆ ನೋಡು, ನುಂಗೋಣ ಬಾ ಅಂತ ಹೇಳೋ ವರ್ಡ್ನ ನೋಡು ಅಂತ ಪ್ಲೇ ಮಾಡಿದ್ರಲ್ಲಿ, ಪ್ಲೇ ಮಾಡಿಸಿದ್ರು. ಪ್ಲೇ ಮಾಡಬೇಕಾದ್ರೆ ಹೇಗೆ ಆಡಿದಾರೆ ನೋಡಿ, ನುಂಗೋಣ ಬಾ 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 ಅಂತ ಹೇಳಿದ್ದಾರೆ. ಅಂದರೆ ಬಾ ಲೇಟ್ ಆಯಿತು ನುಂಗೋಣ ಅಂತ. ಅಷ್ಟು ಚೆನ್ನಾಗಿ SPB ಅವರು ವರ್ಡ್ಗಳನ್ನ ಅರ್ಥ ಮಾಡ್ಕೊಂಡು ಆಡೋರು. ದಟ್ ಈಸ್ SPB ಅವರು. ಗಾಂಧಿ ಟೋಪಿ ರಾವಣ, ನಿಲ್ಸೋ ನಿನ್ನ ಭಾಷಣ, ಎಲ್ಲ ನೀವೇ ನುಂಗಿ ಕುಡಿದರೆ ನಾನು ಕಾಸಿಗೆ ಹೋಗ್ಲಾ, ನನ್ನ ಬಂಡ ಬಾಳು ಕೊಟ್ಟು ನಾ ತಿರುಪೆ ಬೇಡಿ ತಿನ್ಲಾ. ನೋಡಿ, ಕಾಶಿಗೆ ಕಾಸಿ, ಭಾಷಣಕ್ಕೆ ಭಾಷಣ. ಇದೆಲ್ಲ ರಾಜಕಾರಣಿಗಳಿಗೆ ಅಷ್ಟೊಂದು ಸ್ಫುಟವಾಗಿ ಕನ್ನಡ ಮಾತಾಡೋಕ್ಕೆ ಬರಲ್ಲ, ಅರ್ಧಂಬರ್ಧ ಓದಿರ್ತವೆ ಅಂತ ಹೇಳೋದನ್ನ ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಅದು ಒಂದು ಚಾಟಿ ಏಟು, ಚಡಿ ಏಟು ಅಲ್ವಾ? ಎವರ್ ಗ್ರೀನು ಸುಂದರಿ, ರಾಜಕೀಯ ಕಿನ್ನರಿ, ಓಟು ಸೀಟು ಲಂಚ ಲಾಭಿಗೆ ಆಗು ನೀನು ಕೊಂಡಿ, ಯಾವ ಮಂತ್ರಿ ಮನೆಗೆ ಹೋದರೂ ನಿನಗೆ ಹಣದ ಹುಂಡಿ. ಹೆಂಗೆ ಬರ್ದಿದ್ದಾರೆ ನೋಡಿ. ಲಂಚ ತಿನ್ನೋ ಕಾರ್ಯವ ರಾಷ್ಟ್ರೀಕರಣ ಮಾಡುವ, ಕೊಟ್ಟು ಕೆಲಸ ಮಾಡಿಕೊಳ್ಳಲು ಜನವೇ ಸಾಯುವಾಗ, ಬೇಡ ಎನ್ನು ಧರ್ಮರಾಯನ ರೋಗ ಯಾಕೆ ಈಗ ಅಂತ. ಇನ್ನೊಂದು ಹಾಡಿದೆ, ಹೆಣ್ಣಿನ ಸವಿ ಮಾತು ಚಂದ ಎಂದರು ಅಂತ. ಈ ಹಿಂದೆ ಗೋಪಿಕೃಷ್ಣದಲ್ಲಿ ಹೋಲಿಕೆಯಲ್ಲೂ ಸುಂದರ ಸುಳ್ಳು, ಬಣ್ಣಿಸಿದ ಕವಿಯಾಗಿ ಚುಂಬಿಸಿದ ಸವಿಯಾಗಿ ಅಂತ ಬರೆದಿದ್ರು. ಇಲ್ಲಿ ಪ್ರಿಯತಮ ಕವಿ ಬರೆಯೋ ಸುಳ್ಳೇ ಚಂದ. ಎರಡು ಒಂದೇ ಅರ್ಥ ಬರುತ್ತೆ, ಸ್ವಲ್ಪ ಬೇರೆ ಬೇರೆ ಪದಗಳನ್ನ ಹಾಕಿದ್ದಾರೆ ಇಷ್ಟೇ. ಇದು ಹೂವು ಚೆಲುವೆಲ್ಲ ನಂದೆಂದಿತು ಹಾಡ್ದು ಒಂದು ಇನ್ಸ್ಪಿರೇಷನು. ಹೆಣ್ಣಿನ ಸವಿ ಮಾತು ಚಂದ ಎಂದರು, ಇದು ಹಾಡಿ ಇನ್ಸ್ಪಿರೇಷನು. ಮಿಕ್ಕಿದೆಲ್ಲ ಲಿರಿಕ್ಸ್ ಅಂತೂ ಅದ್ಭುತ. ಒಂದು ಹೈ ವೋಲ್ಟೇಜ್ ಸಾಂಗ್ ಅವಾಗೆಲ್ಲ ಫಿಲಮ್ಲಿ ಇರ್ತಿತ್ತು. ಇಲ್ಲೂ ಕೂಡ ಊರ್ಮಿಳ, ಲಾಕಪ್ ಡೆತ್ತಲ್ಲಿ ಹೇಗೆ ಬಂತು ಕರೆಂಟು ಬಂತು, ಹಾಗೆ ಇಲ್ಲಿ ಊರ್ಮಿಳ, ಊರು ತುಂಬ ನಿನ್ನ ಪರಿಮಳ. ಒಂದು ಸನ್ನಿವೇಶಕ್ಕೆ ತಕ್ಕ ಮಾಡಿದ್ದಾರೆ. ಅದು ಮಾಲಾಶ್ರೀ ತಂಗಿಯವರದಲ್ಲಿ ಆ್ಯಕ್ಟ್ ಮಾಡಿದರು ಹಾಡಲ್ಲಿ. ಆಮೇಲೆ ಪ್ರಭುದೇವ್ ತಮ್ಮ ಅವರು, ರಾಜು ಸುಂದರಂ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದರು ಈ ಹಾಡಲ್ಲಿ. ಒಳ್ಳೆ ಸಾಂಗ್, ಅವಾಗೆಲ್ಲ ಸಖತ್ ಒಂದು ಸೌಂಡ್ ಮಾಡಿತ್ತು ಹಾಡು. ಅದೆಲ್ಲ ನೆನಪಾಯ್ತು, ನಿಮ್ಗೆ ಹೇಳಬೇಕಿತ್ತು. ಹೇ ಯೋಧ ಆಡಿದ್ಮೇಲೆ ಅಣ್ಣವರು ಆರ್ಮಿಯವ್ರನ್ನ, ಪೊಲೀಸ್ ಅವ್ರನ್ನ ನೆನೆಸ್ಕೋತಾರೆ. ಇದನ್ನು ಗಮನಿಸಬೇಕಾದ ಅಂಶ. ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಈ ಸಿನಿಮಾದ ಒಂದು ಕತೆ ಅಶೋಕ್ ಕುಮಾರ್, ನಿವೃತ್ತ ಪೊಲೀಸ್ ಅಧಿಕಾರಿ, ಅವ್ರು ಕೊಟ್ಟಂಥ ಕತೆ, ಅವ್ರು ಮಾಡಿದಂಥ ಕೆಲವು ಕಾರ್ಯಾಚರಣೆಗಳನ್ನ ಸಿನಿಮಾ ಮಾಡಿದರು. ಅದಕ್ಕೋಸ್ಕರ ಅಶೋಕ್ ಕುಮಾರ್ ಅಂತ ದೇವರಾಜ್ ಅವರಿಗೆ ಸಿನಿಮಾದಲ್ಲಿ ಹೆಸರಿಟ್ಟರು. ಎಲ್ಲ ವೀಕ್ಷಕರಿಗೂ ನಮಸ್ಕಾರ.